ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಮ್ಮನ್ನ ಆಳುವಂತವರು ಮೊದಲು ಗಮನ ಕೊಡಬೇಕಾಗಿದ್ದು ಶಿಕ್ಷಣದ ಜೊತೆಗೆ ಆರೋಗ್ಯದ ಕಡೆಗೆ. ದುರಂತ ಅಂದ್ರೆ ಸರ್ಕಾರಿ ಶಾಲೆ ಹಾಗೂ ಸರ್ಕಾರಿ ಆಸ್ಪತ್ರೆಗಳೇ ಐಸಿಯುನಲ್ಲಿವೆ. ಇತ್ತೀಚೆಗೆ ನಮ್ಮ ರಾಜ್ಯದ ಒಂದಷ್ಟು ಘಟನೆಗಳಂತೂ ಸರ್ಕಾರದ ವಿರುದ್ಧವೇ ನಮಗೆ ಸಿಟ್ಟು ಬರಿಸುವ ರೀತಿಯಲ್ಲಿವೆ. ಹಾಸನ ಮೂಲದ ಕುಟುಂಬ ಅದು. ಆ ಕುಟುಂಬದಲ್ಲಿ ವ್ಯಕ್ತಿಯೊಬ್ಬರು ತನ್ನ ಪತ್ನಿಗೆ ಕಿಡ್ನಿಯಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಸರ್ಕಾರಿ ಆಸ್ಪತ್ರೆ ಕರ್ಕೊಂಡು ಹೋದ್ರು. 2 ದಿನ ಟ್ರೀಟ್ಮೆಂಟ್ ಕೊಟ್ಟ ನಂತರ ನಮ್ಮ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ರು. ಕಾರಣ ಕೇಳಿದ್ರೆ ಹೆಚ್ಚಿನ ಫೆಸಿಲಿಟಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ ಅಂದ್ರು. ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಅಂದ್ರು. ಅಲ್ಲಿಗೆ ಹೋಗೋಕೆ ಬಿಲ್ ಭಯ. ಆದ್ರೂ ಪತ್ನಿನ ಉಳಿಸ್ಕೊಳ್ಳೇಬೇಕು ಅಂತ ಖಾಸಗಿ ಆಸ್ಪತ್ರೆ ಒಂದಕ್ಕೆ ಹೋಗ್ತಾರ ಅವರು. ನೋಡಿದ್ರೆ 2 ದಿನದಲ್ಲೇ ಬಿಲ್ ಲಕ್ಷವನ್ನ ದಾಟಿ ಬಿಡುತ್ತೆ. ಅಷ್ಟು ಕಟ್ಟೋಕೆ ಸಾಧ್ಯವೇ ಇಲ್ಲದಂತ ಸ್ಥಿತಿ. ಟ್ರೀಟ್ಮೆಂಟ್ ಕಂಟಿನ್ಯೂ ಆಗಬೇಕು ಅಂದ್ರೆ ಇನ್ನೂ ಹೆಚ್ಚಿನ ಅಮೌಂಟ್ ಬೇಕೇ ಬೇಕು ಅಂತಾರೆ. ಹೀಗಾಗಿ ಡಿಸ್ಚಾರ್ಜ್ ಮಾಡಿಸಿ ಮತ್ತೆ ಸರ್ಕಾರಿ ಆಸ್ಪತ್ರೆ ಕಡೆಗೆ ಅವ್ರು ಮುಖ ಮಾಡ್ತಾರೆ. ಅದರಷ್ಟರಲ್ಲಿ ಪತ್ನಿ ಪ್ರಾಣನೇ ಹೋಗ್ಬಿಡುತ್ತೆ. 4 ವರ್ಷದ ಪುಟ್ಟ ಕಂದಮ್ಮ ತಾಯಿ ಕಳ್ಕೊಂಡು ಅನಾಥ ಆಗ್ಬಿಡುತ್ತೆ. ಇಂತಹ ಪರಿಸ್ಥಿತಿ ನಿಮಗೆ ಬರಬಾರದು ಅಂದ್ರೆ ಅದಕ್ಕೆ ಇರೋದು ಒಂದೇ ಪರಿಹಾರ, ಅದು ಹೆಲ್ತ್ ಇನ್ಶೂರೆನ್ಸ್. ಹೀಗಾಗಿ ಪರ್ಟಿಕ್ಯುಲರ್ ಆಗಿ ಈ ವಿಡಿಯೋದಲ್ಲಿ ನಾನು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ನೀಡ್ತೀನಿ. ಬಂಧುಗಳೇ, ಇವತ್ತಿನ ಕಾಲದಲ್ಲಿ ಒಂದು ಸಣ್ಣ ಸರ್ಜರಿ ಅಂದ್ರೆ ಕನಿಷ್ಠ 1 ರಿಂದ 2 ಲಕ್ಷ ರೂಪಾಯಿ ಬಿಲ್ ಆಗುತ್ತೆ. ಇಡೀ ವರ್ಷ ಕಷ್ಟಪಟ್ಟು ಉಳಿಸಿದ ಹಣ ಕೇವಲ 2 ದಿನದಲ್ಲಿ ಖಾಲಿ ಆಗಬಹುದು. ಇಂತಹ ರಿಸ್ಕ್ ನಿಮಗೆ ಆಗಬಾರದು ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಇರಲೇಬೇಕು. ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಆಸ್ಪತ್ರೆ ಬಿಲ್ ಬಗ್ಗೆ ನಮಗೆ ಭಯ ಇರಲ್ಲ, ನೆಮ್ಮದಿಯಾಗಿ ಟ್ರೀಟ್ಮೆಂಟ್ ಅನ್ನ ತಗೋಬಹುದು. ಆದ್ರೆ ಹೆಲ್ತ್ ಇನ್ಶೂರೆನ್ಸ್ ಅಂದ ತಕ್ಷಣ ನಮಗೆ ಗೊಂದಲ ಆಗುತ್ತೆ. ಎಲ್ರಿಗೂ ಸಪರೇಟ್ ಆಗಿ ಪಾಲಿಸಿ ಮಾಡಿಸ್ಬೇಕಾ ಅಥವಾ ಇಡೀ ಫ್ಯಾಮಿಲಿಗೆ ಒಂದೇ ಸಾಕ ಅಂತ. ಈ ಗೊಂದಲಕ್ಕೆ ಇವತ್ತು ನಾನು ತೆರೆ ಎಳೆಯುವಂತ ಕೆಲಸವನ್ನ ಮಾಡ್ತೇನೆ. ಆರಂಭದಲ್ಲೇ ಹೇಳೋದಾದ್ರೆ, ಇಡೀ ಕುಟುಂಬ ಒಂದು ಪಾಲಿಸಿ ಒಳಗಡೆ ಬಂದ್ರೆ ಅದು ನಿಮ್ಗೆ ನೆಮ್ಮದಿ. ಸಪರೇಟ್ ಪಾಲಿಸಿ ಅಂದಾಗ ಸ್ವಲ್ಪ ತಲೆನೋವು, ಕಿರಿಕಿರಿ ಎಲ್ಲವೂ ಜಾಸ್ತಿ. ನಿಮ್ಮಲ್ಲಿ ಎಷ್ಟೋ ಜನರಿಗೆ ಫ್ಯಾಮಿಲಿ ಫ್ಲೋಟರ್ ಪ್ಲಾನ್ ಬಗ್ಗೆ ಗೊತ್ತಿಲ್ಲ. ಇದು ನೀವು ತಿಳಿದುಕೊಳ್ಳೇಬೇಕಾಗಿರುವಂತ ವಿಚಾರ. ಈ ಫ್ಯಾಮಿಲಿ ಫ್ಲೋಟರ್ ಪ್ಲಾನ್ ನಿಮ್ಮ ಇಡೀ ಕುಟುಂಬಕ್ಕೆ ರಕ್ಷಣೆ ನೀಡುತ್ತೆ. ಆ ಕುರಿತು A to Z ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ, ಆರಾಮಾಗಿ ಕೊನೆವರೆಗೂ ನೋಡಿ. ಫ್ಯಾಮಿಲಿ ಫ್ಲೋಟರ್ ಅಂದ್ರೆ ಇದು ಒಂದು ರೀತಿಯಲ್ಲಿ ಅಂಬ್ರೆಲಾ ಅಂದ್ಕೊಳ್ಳಿ, ಅಂದ್ರೆ ಒಂದು ಛತ್ರಿ ಇದ್ದ ರೀತಿಯಲ್ಲಿ. ಮನೆಯ ಪ್ರತಿಯೊಬ್ಬ ಸದಸ್ಯನು ಅದರ ಅಡಿಯಲ್ಲಿ ಬರ್ತಾನೆ. ಇದರಲ್ಲಿ ಸಮ್ ಇನ್ಶೂರ್ಡ್ ಅಂದ್ರೆ ವಿಮಾ ಮೊತ್ತವು ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗುತ್ತೆ. ಸಪರೇಟ್ ಪಾಲಿಸಿಯ ಅವಶ್ಯಕತೆ ಇಲ್ಲಿ ಇಲ್ಲ. ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ರಮೇಶ್ ಅನ್ನೋರು ತನ್ನ ಕುಟುಂಬಕ್ಕೆ ಅಂದ್ರೆ ಪತ್ನಿ ಮತ್ತೆ 2 ಮಕ್ಕಳು 10 ಲಕ್ಷ ರೂಪಾಯಿಯ ಫ್ಯಾಮಿಲಿ ಫ್ಲೋಟರ್ ಪ್ಲಾನ್ ತಗೊಂಡಿದ್ದಾರೆ ಅಂತ ಅನ್ಕೊಳ್ಳಿ. ಜನವರಿಯಲ್ಲಿ ರಮೇಶ್ ಅವರಿಗೆ ಹುಷಾರಿಲ್ಲದೆ 2 ಲಕ್ಷ ರೂಪಾಯಿ ಖರ್ಚಾಯ್ತು. ಜೂನ್ ತಿಂಗಳಲ್ಲಿ ಅವರ ಮಗನಿಗೆ ಯಾವುದೋ ಒಂದು ಆಪರೇಷನ್ ಆಗಿ 3 ಲಕ್ಷ ಖರ್ಚಾಯ್ತು. ಆಗ ಆ ಕುಟುಂಬದ ಹತ್ತಿರ ಇನ್ನೂ 5 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಇರುತ್ತೆ. ಅಂದ್ರೆ ಆ 10 ಲಕ್ಷದ ಮಿತಿಯೊಳಗಡೆ ವರ್ಷದ ಯಾವುದೇ ಸಮಯದಲ್ಲಿ ಯಾರು ಬೇಕಾದ್ರೂ ಎಷ್ಟು ಬಾರಿಯಾದ್ರೂ ಹಣವನ್ನ ಬಳಸಬಹುದು. ಈ ವಿಚಾರವನ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಅದಕ್ಕೂ ಮುನ್ನ ಇನ್ನೊಂದು ಸಂಗತಿಯನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ಇನ್ಶೂರೆನ್ಸ್ ತಗೋಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಯಾವ ಪ್ಲಾನ್ ತಗೋಬೇಕು ಎನ್ನುವಂತ ಗೊಂದಲ ಎಲ್ರಿಗೂ ಇದ್ದೇ ಇರುತ್ತೆ. ಮಾರ್ಕೆಟ್ ನಲ್ಲಿ 100 ಪ್ಲಾನ್ಗಳಿವೆ. ಆದ್ರೆ ನಿಮಗೆ ಸರಿ ಯಾವುದು, ತಪ್ಪು ಯಾವುದು, ಇದಕ್ಕೆ ಸಂಬಂಧಪಟ್ಟ ಒಂದು ಗೊಂದಲ ಇರುತ್ತಲ್ಲ, ಆ ಗೊಂದಲಕ್ಕೆ ಪರಿಹಾರ ಅಂದ್ರೆ ಡಿಟೋ ಇನ್ಶೂರೆನ್ಸ್ ಅಡ್ವೈಸರಿ. ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ ಅನ್ನ ಹೇಳ್ತಾ ಹೋಗ್ತೀನಿ, ಕೇಳಿ. ಪ್ರಮುಖ ವಿಚಾರ ಅಂದ್ರೆ ಇಲ್ಲಿ ನಿಮಗೆ ಕಿರಿಕಿರಿ ಇರಲ್ಲ. ನೋ ಸ್ಪ್ಯಾಮ್ ಪಾಲಿಸಿಯನ್ನ ಇವರು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಎಲ್ಲಾದ್ರೂ ನಂಬರ್ ಕೊಟ್ರೆ ಸಾಕು, ಪದೇ ಪದೇ ಕಾಲ್ ಮಾಡಿ ಕಾಟ ಕೊಡ್ತಾರೆ. ಆದ್ರೆ ಡಿಟೋ ಹಂಗಲ್ಲ. ಇಲ್ಲಿ ನೋ ಸ್ಪ್ಯಾಮ್ ಪಾಲಿಸಿ ಇದೆ. ನೀವು ನಂಬರ್ ಕೊಟ್ಟ ತಕ್ಷಣ ಇವರು ಕಾಲ್ ಮಾಡಲ್ಲ. ಬದಲಾಗಿ ನಿಮ್ಮ ಫ್ರೀ ಟೈಮ್ಗೆ ತಕ್ಕ ಹಾಗೆ ನೀವೇ ಇಲ್ಲಿ ಸ್ಲಾಟ್ ಅನ್ನ ಬುಕ್ ಮಾಡೋ ಅವಕಾಶ ಇದೆ. ಆ ಸಮಯದಲ್ಲಿ ಮಾತ್ರ ಇವರು ನಿಮಗೆ ಕಾಲ್ ಮಾಡ್ತಾರೆ. ನೀವು ಆರಾಮಾಗಿ ಸಲಹೆ ಪಡಿಬಹುದು. ಇನ್ನೊಂದು ವಿಚಾರ ಅಂದ್ರೆ ಸಂಪೂರ್ಣ ಉಚಿತ, ಜೊತೆಗೆ ನಂಬಿಕಸ್ಥ ಸಂಸ್ಥೆ ಇದು. ಇಷ್ಟೆಲ್ಲ ಅಡ್ವೈಸ್ ಕೊಡೋದಕ್ಕೆ ಇವರು 1 ರೂಪಾಯಿ ಕೂಡ ಚಾರ್ಜ್ ಮಾಡೋದಿಲ್ಲ. ಕಂಪ್ಲೀಟ್ ಫ್ರೀ ಆಗಿ ಇರುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ಝೆರೋದ ಬೆಂಬಲ ಇವರಿಗಿದೆ. ನಮ್ಮ ಹೆಮ್ಮೆಯ ಕನ್ನಡಿಗರ ಸಂಸ್ಥೆಯಾಗಿರುವಂತಹ ಝೆರೋದ ಬೆಂಬಲಿತ ಸ್ಟಾರ್ಟ್ಅಪ್ ಇದು. ಹಾಗಾಗಿ ನೀವು ಕಣ್ಣು ಮುಚ್ಚಿ ಇವರನ್ನ ನಂಬಬಹುದು. ಈಗಾಗಲೇ 10 ಲಕ್ಷಕ್ಕೂ ಹೆಚ್ಚು ಮಂದಿ ಇವರ ಸಲಹೆಯನ್ನ ಪಡೆದುಕೊಂಡಿದ್ದಾರೆ. ಇನ್ನೊಂದು ವಿಚಾರ, ನಿಮ್ಮ ಭಾಷೆಯಲ್ಲೇ ನಿಮಗೆ ಮಾಹಿತಿ ಸಿಗುತ್ತೆ. ಇಂಗ್ಲಿಷ್ ಅಥವಾ ಹಿಂದಿ ಬರಲ್ಲ ಅನ್ನುವಂಥ ಚಿಂತೆ ಬೇಡ. ನಿಮಗೆ ಕನ್ನಡದಲ್ಲೇ ಮಾಹಿತಿ ಬೇಕು ಅಂದ್ರೆ ಆ ಆಯ್ಕೆ ಕೂಡ ಇಲ್ಲಿದೆ. ನಿಮ್ಮ ಭಾಷೆಯಲ್ಲೇ ಎಲ್ಲಾ ಪ್ಲಾನ್ಗಳ ಬಗ್ಗೆ ಸ್ಪಷ್ಟವಾಗಿ ನೀವು ತಿಳ್ಕೊಳ್ಬಹುದು. ಹಾಗೆ ನಿಮ್ಗೆ ಇಲ್ಲಿ ಕ್ಲೈಮ್ ಸಪೋರ್ಟ್ ಹಾಗೆ ಲೀಗಲ್ ಹೆಲ್ಪ್ ಬಗ್ಗೆ ನಾವು ನೋಡೋದಾದ್ರೆ, ಇನ್ಶೂರೆನ್ಸ್ ತಗೊಳ್ಳೋದು ಒಂದು ಎತ್ತರವಾದ್ರೆ ಕ್ಲೈಮ್ ಮಾಡೋದು ಇನ್ನೊಂದು ಎತ್ತರ. ಡಿಟೋ ಮೂಲಕ ಪ್ಲಾನ್ ತಗೊಂಡ್ರೆ ಕ್ಲೈಮ್ ಸಮಯದಲ್ಲಿ ಇವರು ನಿಮಗೆ ಬೆನ್ನೆಲುಬಾಗಿರ್ತಾರೆ. ಒಂದ್ ವೇಳೆ ನಿಮ್ಮ ಕ್ಲೈಮ್ ರಿಜೆಕ್ಟ್ ಆದ್ರೆ ಬೇಕಾದಂತ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿ ಅದು ಕ್ಲೈಮ್
ಕ್ಲೇಮ್ ಆಗೋವರೆಗೂ ನಿಮ್ಮ ಜೊತೆಗೆ ನಿಂತ್ಕೊಳ್ತಾರೆ. ಅಗತ್ಯ ಬಿದ್ದರೆ ಇನ್ಶೂರೆನ್ಸ್ ಕಂಪನಿ ವಿರುದ್ಧ ಲೀಗಲ್ ಆಗಿ ಫೈಟ್ ಮಾಡೋಕ್ಕೂ ಕೂಡ ಇವರೇ ನಿಮಗೆ ಸಹಾಯವನ್ನ ಮಾಡ್ತಾರೆ. ಹಾಗಾದ್ರೆ ಇನ್ಯಾಕೆ ತಡ ಮಾಡ್ತೀರಾ? ನಿಮ್ಮ ಕುಟುಂಬದ ಸುರಕ್ಷತೆಗಾಗಿ ಇಂದೇ ಸರಿಯಾದ ಇನ್ಶೂರೆನ್ಸ್ ಅನ್ನ ಆಯ್ಕೆ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಟಾಪ್ ಕಮೆಂಟ್ ನಲ್ಲಿ ಲಿಂಕ್ ಅನ್ನ ಮೆನ್ಷನ್ ಮಾಡಿದ್ದೀನಿ. ಈಗಲೇ ಕ್ಲಿಕ್ ಮಾಡಿ ನಿಮ್ಮ ಫ್ರೀ ಸ್ಲಾಟ್ ಅನ್ನ ಬುಕ್ ಮಾಡಿ, ಹಾಗೆ ಉಚಿತವಾಗಿ ಸಲಹೆಯನ್ನ ಪಡೆಯಿರಿ. ಈಗ ಫ್ಲೋಟರ್ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿಯನ್ನ ಮುಂದುವರಿಸೋಣ. ಇಲ್ಲಿ ನಿಮಗೆ ಪ್ರೀಮಿಯಂ ಉಳಿತಾಯದ ವಿಚಾರಕ್ಕೆ ಬರೋದಾದ್ರೆ, ನೀವು 4 ಜನಕ್ಕೆ 4 ಬೇರೆ ಬೇರೆ ಪಾಲಿಸಿಯನ್ನ ಮಾಡಿದ್ರೆ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಅದೇ ಫ್ಯಾಮಿಲಿ ಫ್ಲೋಟರ್ ನಲ್ಲಿ ಪ್ರೀಮಿಯಂ 30% ಇಂದ 40% ವರೆಗೆ ಸೇವ್ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ. ಇನ್ನು ಫ್ಲೆಕ್ಸಿಬಿಲಿಟಿ ವಿಚಾರಕ್ಕೆ ಬರೋದಾದ್ರೆ, ಇಂಡಿವಿಜುವಲ್ ಪ್ಲಾನ್ ನಲ್ಲಿ ಒಬ್ಬರಿಗೆ 2 ಲಕ್ಷ ಲಿಮಿಟ್ ಇದ್ರೆ 2 ಲಕ್ಷಕ್ಕಿಂತ ₹1 ಜಾಸ್ತಿ ಆದ್ರೂ ಕೂಡ ನಿಮ್ ಕೈಯಿಂದ ಆ ಖರ್ಚನ್ನು ಕೊಡಬೇಕು. ಆದ್ರೆ ಫ್ಲೋಟರ್ ನಲ್ಲಿ ಇಡೀ 10 ಲಕ್ಷ ಒಬ್ಬರಿಗೆ ಸಿಗುತ್ತೆ. ಜೊತೆಗೆ ಹೊಸ ಫ್ಯಾಮಿಲಿ ಮೆಂಬರ್ ಯಾವಾಗ ಬೇಕಾದ್ರೂ ಜಾಯಿನ್ ಆಗಬಹುದು, ಅಷ್ಟು ಫ್ಲೆಕ್ಸಿಬಿಲಿಟಿ ಇದೆ. ಜೊತೆಗೆ ಮ್ಯಾನೇಜ್ ಮಾಡೋದು ಸುಲಭ, ಲ್ಯಾಪ್ಸ್ ಆಗುವಂತ ಭಯ ಕಡಿಮೆ, ಒಂದೇ ಪ್ಲಾನ್ಗೆ ಒಂದೇ ರಿನ್ಯೂವಲ್ ಡೇಟ್ ಇರುತ್ತೆ, ಪೇಪರ್ ವರ್ಕ್ ಕೂಡ ತೀರಾ ಕಡಿಮೆ. ಇನ್ನು ನಮ್ಮ ಸರ್ಕಾರ ಕೂಡ ಸದ್ಯ ಇನ್ಶೂರೆನ್ಸ್ ಮಹತ್ವವನ್ನ ಅರ್ಥ ಮಾಡ್ಕೊಂಡಿದೆ. ಹೀಗಾಗಿ ಇನ್ಶೂರೆನ್ಸ್ ಮೇಲಿನ GST ಸದ್ಯ ಸಂಪೂರ್ಣ 0 ಆಗಿದೆ. ಹೀಗಾಗಿ ಆ ಲಾಭವೂ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಇನ್ನು ಚಿಕ್ಕ ವಯಸ್ಸಿನ ದಂಪತಿಗಳು ಮತ್ತು ಚಿಕ್ಕ ಮಕ್ಕಳಿರುವಂತಹ ಕುಟುಂಬಕ್ಕೆ ಇದೊಂದು ರೀತಿಯಲ್ಲಿ ವರದಾನ. ಯಾಕಂದ್ರೆ ಎಲ್ಲರೂ ಒಟ್ಟಿಗೆ ಆಸ್ಪತ್ರೆಗೆ ಸೇರುವ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಜೊತೆಗೆ ಪೋಷಕರನ್ನು ಇದರಲ್ಲಿ ಕವರ್ ಮಾಡುವಂತ ಕೆಲ ಪ್ಲಾನ್ಗಳು ಇದೆ, ಅದನ್ನು ಗಮನಿಸಿ. ಆದ್ರೆ ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಇದ್ರೆ ಅವರಿಗೆ ಸಪರೇಟ್ ಪಾಲಿಸಿಯನ್ನ ಮಾಡಿಸಿ. ಯಾಕಂದ್ರೆ ಫ್ಯಾಮಿಲಿ ಪ್ಲಾನ್ ನಲ್ಲಿ ಮನೆಯಲ್ಲಿರೋ ಅತ್ಯಂತ ಹಿರಿಯ ವ್ಯಕ್ತಿಯ ವಯಸ್ಸನ್ನ ನೋಡಿ ಪ್ರೀಮಿಯಂ ನಿಗದಿ ಮಾಡ್ತಾರೆ. ಇದರಿಂದ ನಿಮ್ಮ ಪ್ರೀಮಿಯಂ ತುಂಬಾ ಹೊರೆ ಆಗಬಹುದು. ಟ್ರೀಟ್ಮೆಂಟ್ ಕಾಸ್ಟ್ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿರುವಂತ ಕಾರಣಕ್ಕಾಗಿ, ಹಾಗೆ ಅವರು ಹೆಚ್ಚು ಆಸ್ಪತ್ರೆಗೆ ದಾಖಲಾಗುವಂತ ಪ್ರಸಂಗವೂ ಕೂಡ ಎದುರಾಗ್ತಾ ಇರುತ್ತೆ. ಈ ಕಾರಣಕ್ಕಾಗಿ ಈಗ ಈ ರಿಸ್ಟೋರೇಷನ್ ಬೆನಿಫಿಟ್ ವಿಚಾರಕ್ಕೆ ಬರೋದಾದ್ರೆ, ಈ ಫೀಚರ್ ಇರೋ ಪ್ಲಾನ್ ಅನ್ನೇ ತಗೊಳ್ಳಿ. ಅಂದ್ರೆ ಒಂದು ವೇಳೆ ನಿಮ್ಮ ₹10 ಲಕ್ಷ ವರ್ಷದ ಮಧ್ಯದಲ್ಲೇ ಖಾಲಿ ಆದ್ರೆ ಇನ್ಶೂರೆನ್ಸ್ ಕಂಪನಿ ಮತ್ತೆ ಉಚಿತವಾಗಿ 10 ಲಕ್ಷವನ್ನ ಆ ವರ್ಷಕ್ಕೆ ರೀಫಿಲ್ ಮಾಡುತ್ತೆ. ಬಹಳ ಮುಖ್ಯ ವಿಚಾರ. ವೇಟಿಂಗ್ ಪೀರಿಯಡ್ ವಿಚಾರಕ್ಕೆ ಬರೋದಾದ್ರೆ, BP ಶುಗರ್ ಅಂತಹ ಕಾಯಿಲೆಗಳಿದ್ರೆ 2 ರಿಂದ 4 ವರ್ಷ ಕಾಯ್ಬೇಕಾಗತ್ತೆ. ಅದನ್ನ ಚೆಕ್ ಮಾಡೋದನ್ನ ಮರಿಬೇಡಿ. ರೂಮ್ ರೆಂಟ್ ಹಾಗೆ ಕೋ ಪೇಮೆಂಟ್ ವಿಚಾರಕ್ಕೆ ಬರೋದಾದ್ರೆ, ಸರಿಯಾದಂತ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ಆರಿಸುವಾಗ ರೂಮ್ ರೆಂಟ್ ಲಿಮಿಟ್ ಹಾಗೆ ಕೋ ಪೇಮೆಂಟ್ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ. ಇವುಗಳನ್ನ ಸರಿಯಾಗಿ ಗಮನಿಸಿದ್ರೆ ತುರ್ತು ಸಮಯದಲ್ಲಿ ನಿಮ್ಮ ಜೇಬಿಂದ ಹಣ ಖರ್ಚಾಗುವುದನ್ನ ನೀವೇ ತಪ್ಪಿಸಬಹುದು. ಒಟ್ಟಾರೆ ಪಾಲಿಸಿ ತಗೊಳ್ಳೋ ಮುನ್ನ ಕನಿಷ್ಠ 3-4 ಕಂಪನಿಗಳನ್ನ ಹೋಲಿಕೆ ಮಾಡಿ. ಕೇವಲ ಕಡಿಮೆ ಪ್ರೀಮಿಯಂ ನೋಡಿ ಮೋಸ ಹೋಗಬೇಡಿ. ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಚೆಕ್ ಮಾಡೋದಂತೂ ಬಹಳನೇ ಮುಖ್ಯ. ಎಲ್ಲ ಮಾಹಿತಿ ನಿಮ್ಗೆ ನಿಮ್ಮ ಸ್ನೇಹಿತರಂತೆ ಭಾಸವಾಗುವಂತ ಡಿಟೋ ಮೂಲಕ ಆರಾಮಾಗಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಟಾಪ್ ಕಮೆಂಟ್ ನಲ್ಲಿ ಲಿಂಕ್ ಇದೆ, ಅದನ್ನೊಮ್ಮೆ ಚೆಕ್ ಮಾಡಿ ಆರಾಮಾಗಿ ಅವ್ರ ಜೊತೆಗೆ ಮಾತನಾಡಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ.